ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ ಇನ್ ಒನ್. ಇವತ್ತು ನಾವು ಹುರುಳಿಕಟ್ಟಿನ ಸಾಂಬಾರನ್ನು ಮಾಡೋಣ. ನಾನು ಹುರುಳಿಕಟ್ಟಿನ ಸಾಂಬಾರು ಮಾಡಲಿಕ್ಕೆ ಹುರುಳಿಕಾಳನ್ನ ಬೇಯಿಸ್ಕೊಳ್ಳಿಕ್ಕೆ ಇಟ್ಟಿದ್ದೀನಿ. ಇದು ಇವಾಗ ಹುರುಳಿಕಾಳು ಬೆಂದಿದೆ. ಇದು ಬೆಂದಿದ್ರೆ ಸಾಕು. ಇದಕ್ಕೆ ಇವಾಗ ಒಗ್ಗರಣೆ ಕೊಡೋಣ. ಈ ಬೇಯಿಸಿಟ್ಕೊಂಡಿರೋ ಹುರುಳಿಕಾಳಿಗೆ ನಾನು ಉಪ್ಪು, ಖಾರ, ಅರಿಶಿನ ಹುಡಿ, ಮಸಾಲೆ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ. ಒಗ್ಗರಣೆ ಕೊಡಲಿಕ್ಕೆ ಎಣ್ಣೆ, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತೇನೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಈರುಳ್ಳಿ ಹಾಕ್ಕೊಳ್ತೀನಿ, ಸ್ವಲ್ಪ ಕರಿಬೇವು. ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ. ಸಾಂಬಾರಿಗೆ ಸ್ವಲ್ಪ ಹುಣಸೆ ಹಣ್ಣನ್ನು ತೊಳೆದು ನೆನೆ ಹಾಕಬೇಕು ಸ್ವಲ್ಪ. ಇದು ಇವಾಗ ಗೋಲ್ಡನ್ ಕಲರ್ ಬಂದಿದೆ. ಇದಕ್ಕಿವಾಗ ಮಿಶ್ರಣ ಸೇರಿಸ್ಕೊಳ್ತೇನೆ. ನೋಡಿ, ಇದಕ್ಕೆ ಬೇಕಿದ್ರೆ ಉಪ್ಪು ಅಥವಾ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೇಲುಗಡೆ ಹಾಕೋಬೋದು. ನೋಡಿ, ಇದು ಇವಾಗ ಸ್ವಲ್ಪ ಸ್ವಲ್ಪ ಕುದೀತಿರುವಾಗ ಹುಣಸೆ ಹಣ್ಣು ನೆನಿಟ್ಟಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ತೀವಿ. ಇದು ಇವಾಗ ಸಾಂಬಾರು ಈ ರೀತಿ ಕುದೀತಾ ಇದೆ. ಇದಕ್ಕೆ ಫೈನಲ್ ಆಗಿ ನಾನು ಕೊತ್ತಂಬರಿ ಪೌಡರನ್ನು ಹಾಕ್ತೇನೆ. ನೋಡಿ, ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ಇದು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.